ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಅಂದ್ಕೊಳ್ತಾ ಇದ್ವಿ, ಜೊತೆಗೆ ನಾವೆಲ್ಲ ಅಂದ್ಕೊಂಡದ್ದು ಏನಂದ್ರೆ ಭಾರತದ ಶತ್ರು ರಾಷ್ಟ್ರ ಅದು ಏನಂದ್ರೆ ಪಾಕಿಸ್ತಾನ ಅಂತ. ಮತ್ತೊಂದು ಕಡೆ ಪಾಕಿಸ್ತಾನ ಕೂಡ ಅಂದ್ಕೊಳ್ಳುತ್ತೆ ನಮ್ಮ ಕಡುವೈರಿ ದೇಶ ಅಂದ್ರೆ ಅದು ಭಾರತ, ನಮ್ಮ ಅಸ್ತಿತ್ವಕ್ಕೆ ಅದು ಧಕ್ಕೆ ತಂದು ಕೊಡುತ್ತೆ ಎನ್ನುವಂತ ಮಾತು ಕೂಡ ಪಾಕಿಸ್ತಾನ ಹೇಳ್ತಾನೆ ಇರುತ್ತೆ. ಆದರೆ ಅಮೆರಿಕದ ಗುಪ್ತಚರ ಇಲಾಖೆ, ರಕ್ಷಣಾ ಗುಪ್ತಚರ ಇಲಾಖೆ ಇದೀಗ ದೊಡ್ಡದಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದದು ಏನಂದ್ರೆ ಭಾರತದ ಶತ್ರು ರಾಷ್ಟ್ರ ಅದು ಪಾಕಿಸ್ತಾನ ಅಲ್ವೇ ಅಲ್ಲ. ಭಾರತ ಮತ್ತೇನೋ ಥಿಂಕ್ ಮಾಡ್ತಾ ಇದೆ, ಭಾರತದ ಶತ್ರು ರಾಷ್ಟ್ರ ಮತ್ತೊಂದು ದೇಶ ಇದೆ ಎನ್ನುವಂತ ಮಹತ್ವದ ಸುದ್ದಿಯೊಂದು ಕೊಟ್ಟಿದೆ. ಹಾಗಾದ್ರೆ ಭಾರತದ ಶತ್ರು ರಾಷ್ಟ್ರ ಯಾವುದು, ಭಾರತಕ್ಕೆ ಇದೀಗ ಯಾವ ದೇಶ ಎದುರಾಳಿಯಾಗಿ ನಿಲ್ಲುತ್ತೆ ಎನ್ನುವುದನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಪಹಲ್ಗಾಮ್ ದಾಳಿ ನಂತರ ಅಂದ್ರೆ ಏಪ್ರಿಲ್ 22 ಮಧ್ಯಾಹ್ನ 2:30 ಸುಮಾರಿಗೆ ಆದಂತ ಬಹುದೊಡ್ಡ ಭಯೋತ್ಪಾದಕ ಚಟುವಟಿಕೆ ಇದೆಯಲ್ಲ, ಪಹಲ್ಗಾಮ್ನ ಬ್ಯಾಸರಿನ್ ವ್ಯಾಲಿಯಲ್ಲಿ ನಡೆದಂತ 26 ಜನರ ಮಾರಣ ಹೋಮ ಮಾಡಿದ ನಂತರ ಪಾಕಿಸ್ತಾನಕ್ಕೆ ಅಸ್ತಿತ್ವದ ಉಳಿವು ಪ್ರಶ್ನೆಯಾಗಿ ಉಳಿದುಬಿಡ್ತು. ಜೊತೆಗೆ ಭಾರತ ಪಾಕಿಸ್ತಾನವನ್ನು ಮಟ್ಟ ಹಾಕಬೇಕು, ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಚಟುವಟಿಕೆಗಳನ್ನ ಮಟ್ಟ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಮೇ 9 ರಾತ್ರಿ 1:30 ಗಂಟೆಗೆ ಅಂದ್ರೆ 1 ಗಂಟೆ 5 ನಿಮಿಷದಿಂದ 1:30 ವೇಳೆಗೆ ಅಂದ್ರೆ ಮೇ 10 ಬೆಳಗಿನ ಜಾವ ಅನ್ಬೋದು, ಉಗ್ರರ 9 ಉಗ್ರರ ತಾಣವನ್ನ ಮಡಾಶ್ ಮಾಡ್ತಲ್ಲ. ಆಗ ಪಾಕಿಸ್ತಾನಕ್ಕೆ ಒಂಥರ ನಡ್ಕ ಬಂತು. ಪಾಕಿಸ್ತಾನದ ಅಧ್ಯಕ್ಷರು ಹೇಳ್ತಾರಲ್ಲ, ಅಂದ್ರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಹೇಳಿದಾಗೆ ನಮಗೆ ರಕ್ಷಣಾ ಮುಖ್ಯಸ್ಥರಾದಂಥ ಆಸಿಫ್ ಮುನಿಯವರು ಕಾಲ್ ಮಾಡ್ತಾರೆ ರಾತ್ರಿ 2:30ಗೆ, ಹಿಂದೂಸ್ತಾನ ನಮ್ಮ ಅನೇಕ ಸ್ಥಳಗಳ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನುವಂಥ ಸುದ್ದಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಲ್ಲ. ಅದು ಭಾರತ ನೇರವಾಗಿ ಪಾಕಿಸ್ತಾನದ ಭಯೋತ್ಪಾದಕ ಅಡುಗು ತಾಣಗಳ ಮೇಲೆ ಸ್ಟ್ರೈಕ್ ಮಾಡ್ತು. ಸರಿ, ಸುಮಾರು 150ಕ್ಕೂ ಹೆಚ್ಚು ಭಯೋತ್ಪಾದಕರು ಮಟಾಶ್ ಆದ್ರು. ಅದಾದ ನಂತರ ಏನೇನಾಯ್ತು, ಪಾಕಿಸ್ತಾನ ಕೂಡ ಆ ಕಡೆಯಿಂದ ನಮ್ಮ ನಾಗರಿಕರ ಮೇಲೆ, ನಮ್ಮ ಧಾರ್ಮಿಕ ಕೇಂದ್ರಗಳ ಮೇಲೆ ಗುರಿಯಾಗಿ ಮಿಸೈಲ್ಗಳನ್ನ ಬಿಡ್ತು. ಅದಾದ ನಂತರ ಭಾರತ ಪಾಕಿಸ್ತಾನವನ್ನ ಹೇಗೆ ಹುರಿದು ಮುಕ್ತು, ಹೇಗೆ ಹೆದರ್ಕೊಂಡಂತ ಪಾಕಿಸ್ತಾನ ಅಮೆರಿಕದ ಕಾಲಿ ಬಿತ್ತು, ಹೇಗಾದ್ರೂ ಯುದ್ಧ ನಿಲ್ಲಿಸಿ ಅನ್ನುವಂತ ದುಂಬಾಲಿ ಬಿತ್ತು. ಅದಾದ ನಂತರ ಅಮೆರಿಕ ಕೂಡ ಎಂಟ್ರಿ ಆಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುವಂತ ಅತಿ ದೊಡ್ಡ ಯುದ್ಧ, ಅದರಲ್ಲೂ ಭಾರತ ಪಾಕಿಸ್ತಾನವನ್ನ ಮಟಾಶ್ ಮಾಡಲೇಬೇಕು ಎನ್ನುವಂತ ಹಂತಕ್ಕೆ ಹೋದಾಗ ಸ್ವತಃ ಅಮೆರಿಕ ಭಾರತಕ್ಕೆ ಒಂದು ಮನವಿ ಮಾಡುತ್ತೆ, ನೀವು ಯುದ್ಧವನ್ನು ನಿಲ್ಲಿಸಿ, ನಾನು ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಹೇಳ್ತೇನೆ, ಭಯೋತ್ಪಾದಕ ಚಟುವಟಿಕೆಗಳನ್ನು ನಿಲ್ಲಿಸುವಂತೆ ಹೇಳ್ತೇನೆ ಅನ್ನುವಂತ ಮಾತಾಡಿದಾಗ ಅಮೆರಿಕದ ಮಾತಿಗೆ ಬೆಲೆ ಕೊಟ್ಟಂತ ಭಾರತ ಯುದ್ಧ ವಿರಾಮವನ್ನು ನಿಲ್ಲಿಸ್ತು. ಅದಾದ ನಂತರ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಭಾರತ ಪಾಕಿಸ್ತಾನ ಮೇಲೆ ಮುಗಿ ಬೀಳ್ತಾ ಇತ್ತು. ಯಾಕಂದ್ರೆ ನಿಮ್ಗೆ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಯುದ್ಧ ಮಾಡೋದು ಸಹಜ, ಆದ್ರೆ 2 ಪರಮಾಣು ಅಸ್ತ್ರಗಳನ್ನು ಹೊಂದಿರುವಂತಹ ದೇಶಗಳು ಪರಸ್ಪರ ಯುದ್ಧಕ್ಕೆ ನಿಂತಾಗ ಇಡೀ ವಿಶ್ವ ಬೆಚ್ಚಿ ಬೀಳುತ್ತೆ. ಅದರಲ್ಲೂ ತಲೆಕಟ್ಟಂತ ಹುಚ್ಚು ದೇಶವಾದಂತ ಪಾಕಿಸ್ತಾನ ಮೇಲೆ ಯುದ್ಧ ಮಾಡುವಾಗ ನಾವು ಎಲ್ಲಾ ಕಡೆಯಿಂದ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದ್ರೆ ಅವರಲ್ಲೂ ಕೂಡ ಪರಮಾಣು ಅಸ್ತ್ರ ಇದೆ, ಆ ಪುಣ್ಯಾತ್ಮರು ಯಾವ ಬೇಕಾದ್ರೂ ಅದನ್ನು ಯೂಸ್ ಮಾಡಬಹುದು ಎನ್ನುವಂತ ಬೆದರಿಕೆ, ಹೆದರಿಕೆ, ಭಯ, ಆತಂಕ ಇಡೀ ಪ್ರಪಂಚಕ್ಕೆ ಇರುತ್ತೆ. ಹಾಗಾಗಿ ಅಮೆರಿಕ ಕೂಡ ಸ್ವಲ್ಪ ಒಂದು ಹೆಜ್ಜೆಯನ್ನ ಮುಂದಿಡ್ತು. ಜೊತೆ ಇಡೀ ಪ್ರಪಂಚ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನೋಡ್ತಾ ಇದ್ವು. ನೋಡಿ, ಇಲ್ಲಿ ಒಂದ್ ಕಡೆ ಏನಾಗುತ್ತೆ ಅಂದ್ರೆ ಇಡೀ ಪ್ರಪಂಚವೇ ಗೊತ್ತಿತ್ತು ಭಾರತ ಪಾಕಿಸ್ತಾನವನ್ನು ಮಟ್ಟ ಹಾಕ್ಲಿಕ್ಕೆ ಹೊರಟಿದೆ. ಭಾರತದ ಸಾಂಪ್ರದಾಯಿಕ ಎದುರಾಳಿ ಅಥವಾ ಭಾರತಕ್ಕೆ ದೊಡ್ಡ ಮುಳುವಾಗುವುದು ಅದು ಯಾವುದಂದ್ರೆ ಪಾಕಿಸ್ತಾನ ಎನ್ನುವಂತ ಒಂದು ಮಾತು ಇಡೀ ಪ್ರಪಂಚದಲ್ಲಿ ಹರಿದಾಡ್ತಾ ಇತ್ತು. ಜೊತೆಗೆ ಪಾಕಿಸ್ತಾನ ಜನರು ಕೂಡ ಅಥವಾ ಅರಬ್ ಕಂಟ್ರಿಗಳು ಕೂಡ ಅಥವಾ ಮುಸ್ಲಿಂ ಕಂಟ್ರಿಗಳು ಕೂಡ ಪಾಕಿಸ್ತಾನಕ್ಕೆ ಅತ್ಯಂತ ದೊಡ್ಡ ಆತಂಕ ಇರ್ಬೋದು, ಅದು ಭಾರತ ಯಾವ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು, ಪಿಒಕೆಯನ್ನು ವಶಪಡಿಸ್ಕೊಳ್ಬಹುದು ಎನ್ನುವಂತ ಮಾತು ಈಗ ಸಹಜವಾಗಿತ್ತು. ಆದರೆ ಅಮೆರಿಕದ ರಕ್ಷಣಾ ಇಲಾಖೆಯ ಏಜೆನ್ಸಿ ಒಂದು ಹೇಳ್ತಾ ಇದೆ, ಭಾರತದ ಎದುರಾಳಿ, ಭಾರತದ ಶತ್ರು ರಾಷ್ಟ್ರ ಅದು ಪಾಕಿಸ್ತಾನ ಅಲ್ವೇ ಅಲ್ಲ. ಪಾಕಿಸ್ತಾನ ಯಾವ ಲೆಕ್ಕಕ್ಕೆ ಬರುತ್ತಂದ್ರೆ ಪಾಕಿಸ್ತಾನದ ಲೆಕ್ಕಾಚಾರದಿಂದ ಪಾಕಿಸ್ತಾನಕ್ಕೊಂದು ಭಯ ಇದೆ, ಅದೇನಂದ್ರೆ ಅದು ಅಸ್ತಿತ್ವದ ಭಯ. ಎಲ್ಲಿ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡುತ್ತೋ, ಎಲ್ಲಿ ನಮ್ಮ ಪಾಕಿಸ್ತಾನ ಹೆಸರನ್ನು ಅಳಿಸಾಕ್ಬಿಡುತ್ತೋ ಇನ್ನೊಂತ ಅದು ಅಸ್ತಿತ್ವದ ಭಯ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಭಾರತದ ಎದುರಾಳಿ ಪಾಕಿಸ್ತಾನ ಅಲ್ವೇ ಅಲ್ಲ. ಜಸ್ಟ್ ಅದು ಸೆಕ್ಯೂರಿಟಿ ರೀಸನ್ ಇಂದ, ಸೆಕ್ಯೂರಿಟಿ ಕಾರಣದಿಂದ ನಮಗೆ ಮಾತ್ರ ಭಾರತ ಪಾಕಿಸ್ತಾನವನ್ನು ನೋಡ್ತಾ ಇದೆ ಹೊರತು ಯಾವ ಕಾರಣದಿಂದಾಗ್ಲೂ ಕೂಡ ಅದು ಎದುರಾಳಿ ಅಲ್ಲಿವೆ ಅಲ್ಲ. ಹಾಗಾದ್ರೆ ಮತ್ಯಾವ ಎದುರಾಳಿ ಭಾರತಕ್ಕೆ ಅಂತ ದೊಡ್ಡ ಎದುರಾಳಿ ಯಾವುದಂದ್ರೆ ಅದು ಚೀನಾ ಅಂತ ಹೇಳುತ್ತೆ ಅಮೆರಿಕದ ರಕ್ಷಣಾ ಇಲಾಖೆ ಅಥವಾ ರಕ್ಷಣಾ ಗುಪ್ತಚರ ಇಲಾಖೆ. ಚೀನಾ ಕೂಡ ದೊಡ್ಡದಾಗಿ ಬೆಳೀತದೆ, ಅದರ ಪ್ಯಾರಲಲ್ ಆಗಿ ಸಮಾಂತರವಾಗಿ ಭಾರತ ಕೂಡ $4 ಟ್ರಿಲಿಯನ್ ಇಂದ $5 ಟ್ರಿಲಿಯನ್ ಅಷ್ಟು ಎಕಾನಮಿಯನ್ನು ಬೆಳೆಸಿಕೊಂಡಿದೆ. ಹಾಗಾಗಿ ಇನ್ನು ಮುಂದೆ 3 ವರ್ಷಗಳಲ್ಲಿ ಭಾರತ ಅಮೆರಿಕವನ್ನು ಹಿಂದಾಕತ್ತೆ. ಹಾಗಾಗಿ ಭಾರತ ಈಗ ದೊಡ್ಡ ಎದುರಾಳಿ, ಭಾರತ ತನ್ನ ಎದುರಾಳಿ ಅಂತ ಗಮನಿಸಬೇಕಾದಂತ ದೇಶ ಅಂದ್ರೆ ಅದು ಚೀನಾ ಅಂತ ಅಮೆರಿಕದ ರಕ್ಷಣಾ ಇಲಾಖೆಯ ಒಂದು ಗುಪ್ತಚರ ಸಂಸ್ಥೆ ಇದೀಗ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದೆ. ಅದರಂದ್ರೆ
ಭಾರತ ತನ್ನ ಎದುರಾಳಿ ಅಂತ ಯಾರನ್ನಾದ್ರೂ ನೋಡಿದ್ರೆ ಅದು ಚೀನಾ ಅಂತ ನೋಡುತ್ತೆ. ಭಾರತ ಮತ್ತು ಚೀನಾದ ಮಧ್ಯೆ ಅನೇಕ ಯುದ್ಧಗಳು ನಡೆದಿಲ್ಲ. ಕೆಲವೊಂದು ಸ್ವಲ್ಪ ಗಡಿಯ ಸಮಸ್ಯೆ ಇದೆ ಬಿಟ್ರೆ ಅದರಲ್ಲಿ ಯಾವುದೂ ಕೂಡ ಯುದ್ಧಕ್ಕೆ ಹೋಗುವಂತ ಅಥವಾ ದೊಡ್ಡದಾದಂಥ ಯುದ್ಧ ಸಾರುವಂತಹ ಸನ್ನಿವೇಶ ಇಲ್ಲ. ಆದರೂ ಕೂಡ ಭಾರತ ತನ್ನ ಅತಿ ದೊಡ್ಡ ಶತ್ರು ರಾಷ್ಟ್ರ ಅಂತ ಅಥವಾ ಅತಿ ದೊಡ್ಡ ಕಾಂಪಿಟಿಷನ್ ಅಂತ ಅತಿ ದೊಡ್ಡ ವೈರಿ ಅಂತ ಭಾವಿಸುವುದು ಅದು ಚೀನಾ ಮಾತ್ರ. ಯಾಕಂದ್ರೆ ತನ್ನ ಅಕ್ಕಪಕ್ಕದ ರಾಷ್ಟ್ರಗಳಾದಂಥ ಪಾಕಿಸ್ತಾನ ಆಗಿರ್ಬೋದು, ಟರ್ಕಿ ಆಗಿರ್ಬೋದು, ಬಾಂಗ್ಲಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಹೀಗೆ ಬಾಂಗ್ಲಾ ಆಗಿರ್ಬೋದು, ಹೀಗೆ ಅನೇಕ ಚಿಕ್ಕ ಪುಟ್ಟ ರಾಷ್ಟ್ರಗಳನ್ನ, ಕುತಂತ್ರಿ ರಾಷ್ಟ್ರಗಳನ್ನ ತನ್ನ ಬುಟ್ಟಿಯಲ್ಲಿ ಇಟ್ಕೊಂಡು ತನ್ನ ತೆಕ್ಕಿಗೆ ಹಾಕೊಂಡು ಆ ಮುಖಾಂತರ ಭಾರತಕ್ಕೆ ಹೆದರಿಸುವಂತ, ಭಾರತದ ಗಡಿ ಪ್ರದೇಶವನ್ನ ಆಕ್ಯುಪೈ ಮಾಡುವಂತ ಒಂದು ಕುತಂತ್ರ ಬುದ್ಧಿಗೆ ಅಥವಾ ಕುತಂತ್ರ ನಡೆಯನ್ನು ಅನುಸರಿಸುವುದು ಭಾರತಕ್ಕೆ ಗೊತ್ತಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಭಾರತ ಪಾಕಿಸ್ತಾನವನ್ನ ನೆಗ್ಲೆಕ್ಟ್ ಮಾಡಿ ಚೀನಾದ ಕಡೆ ಗಮನ ಹರಿಸ್ತಾ ಇದೆ ಎನ್ನುವಂತ ಸ್ಫೋಟಕ ಮಾಹಿತಿ ಇದೀಗ ಅಮೆರಿಕದ ರಕ್ಷಣಾ ಗುಪ್ತಚರ ಇಲಾಖೆಯ ಗುಪ್ತಚರ ಸಂಸ್ಥೆ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಒಂದ್ ಕಡೆ ಭಾರತದಿಂದ ಅಸ್ತಿತ್ವದ ಬೆದರಿಕೆ ಹೊರತು ಯಾವ ಕಾರಣಕ್ಕೂ ಕೂಡ ಭಾರತ ಪಾಕಿಸ್ತಾನವನ್ನು ಎದುರಾಳಿ ಅಂತ ನೋಡ್ತಾನೆ ಇಲ್ಲ. ಭಾರತದ ಎದುರಾಳಿ ಆದ್ರೆ ಯಾವ್ದಾದ್ರು ಇದ್ರೆ ಅದು ಚೀನಾ ಅಂತ ಭಾವಿಸುತ್ತೆ ಭಾರತ. ಹಾಗಾಗಿ ಭಾರತದ ಸಾರ್ವಭೌಮತೆ, ಭಾರತ ಸಾವರ್ನಿಟಿ ಅಂತ ಹೇಳ್ತಾರಲ್ಲ, ಅದು ಮುಖ್ಯವಾಗಿ ಕನ್ಸಿಡರ್ ಆಗುವುದು ಭಾರತನ ಎದುರಾಳಿಯನ್ನಾಗಿ ನೋಡುವಂತ ಚೀನಾದ ಮೇಲೆ ಮಾತ್ರ. ಭಾರತ ಯಾವುದೇ ಡೆವಲಪ್ಮೆಂಟ್ ತಗೊಂಡ್ರು ಕೂಡ, ಭಾರತ ಯಾವುದೇ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದ್ರು ಕೂಡ, ಭಾರತ ಯಾವುದೇ ಒಂದು ಡೆವಲಪ್ಮೆಂಟ್ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಮಾಡಬೇಕಾದ್ರೂ ಕೂಡ ಅದು ತನ್ನ ಎದುರಾಳಿ ಚೀನಾವನ್ನ ಮಣಿಸಬೇಕು, ಚೀನಾವನ್ನು ಹಿಂದಿಕ್ಬೇಕು. ಯಾವಾಗ ಬೇಕಾದ್ರೂ ಚೀನಾ ಕುತಂತ್ರಿ ರಾಷ್ಟ್ರಗಳ ಮುಖಾಂತರ ಮೇಲೆ ಅಟ್ಯಾಕ್ ಮಾಡಬಹುದು. ಹಾಗಾಗಿ ಚೀನಾವನ್ನು ಗಮನದಲ್ಲಿಟ್ಟುಕೊಂಡು ಭಾರತ ತನ್ನ ಡೆವಲಪ್ಮೆಂಟ್ ಅನ್ನು ಮಾಡ್ತಾ ಇದೆ ಅನ್ನುವಂತ ಒಂದು ಸಂಕ್ಷಿಪ್ತವಾದ ಗುಪ್ತ ಮಾಹಿತಿಯನ್ನ ಅಮೆರಿಕದ ಒಂದು ರಕ್ಷಣಾ ಇಲಾಖೆಯ ಗುಪ್ತಚರ ಸಂಸ್ಥೆ ಇದೀಗ ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಹಾಗಾಗಿ ಭಾರತ ಇನ್ನು ಮುಂದೆ ಅಥವಾ ಈ ಹಿಂದೆ ತಿಳ್ಕೊಂಡಂತೆ ಪಾಕಿಸ್ತಾನವನ್ನ ಅಷ್ಟಾಗಿ ಗಮನಿಸಲ್ಲ, ಪಾಕಿಸ್ತಾನವನ್ನ ಡೆವಲಪ್ಮೆಂಟ್ ರೀತಿಯಲ್ಲಿ ಗಮನಿಸಲ್ಲ. ಆದರೆ ಚೀನಾವನ್ನ ಭಾರತ ತನ್ನ ಸ್ವಂತ ಎದುರಾಳಿ ಅಥವಾ ತನ್ನ ಪ್ರಮುಖ ಎದುರಾಳಿ ಅಂತ ಭಾವಿಸುತ್ತೆ ಎನ್ನುವುದು ಇದೀಗ ಸಿಕ್ಕಂತ ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.